ಅವ್ರು ಯಾರಂತ ಹೇಳ್ಬೇಕಲ್ಲ ಅವರು. ಅವ್ರು ಹೇಳಿ ಅವ್ರು ಯಾರು ಅಂತ ಹೇಳಿ. ನಾವು ಇಬ್ಬರು ಸಚಿವರು ಇದ್ದೀವಿ, ಯಾರು ಸಚಿವರು ಅಂತ ಹೇಳಿ ಅವರು. ನನಗನ್ಸೋ ಮಟ್ಟಿಗೆ ಇವರು ನಾಟಕ ಮಾಡ್ತಾ ಇದ್ದಾರೆ. ಈಗ ಇದನ್ನು ಕೂಡ ಒಂದು ಗೇಮ್. ಇದು ಇಬ್ಬರು ಸಚಿವರು ಇದೀವಲ್ಲ, ಗೊಂದಲ ಸೃಷ್ಟಿ ಮಾಡೋಕ್ಕೆ ಅದನ್ನು ಗೇಮ್. ನಾನಂತರೂ ಗೊತ್ತಿದೆ ನಿಮಗೆ, ನಾವೆಲ್ಲ ಯಾವ ರೀತಿ ಅದನ್ನು ಚುನಾವಣೆಯನ್ನು ಎದುರಿಸಿದ್ದೀವಿ, ಏನು ಮಾಡಿದ್ದೀವಿ ಅಂತ ನಿಮಗೂ ಗೊತ್ತಿದೆ. ಇದರರ್ಥ ಇನ್ನೊಬ್ಬರು ಸಚಿವರ ಮೇಲೆ 10,000 ಕೊಡ್ತಿದ್ರೆ ಅವರು ಕೂಡ ಪಾಪ ಇದನ್ನು ಇದು ಮಾಡಿಲ್ಲ. ಇದನ್ನು ಸುಮ್ಮನೆ ದಿಸ್ ಇಸ್ ಅ ಪೊಲಿಟಿಕಲ್ ಗೇಮ್ ಹೇಳಿ ಅವರು. ಎಂ ಬಿ ಪಾಟೀಲ್ ಅಂತ ಹೇಳಿ, ಶಿವಾನಂದ ಪಾಟೀಲ್ ಅಂತ ಹೇಳಿ. ಇದು ಇಟ್ ಈಸ್ ಇಸ್ ಲೂಸ್ ಮೌತ್, ಹಗರುಬಾಯಿ. ಇದು ಹೇಳಿಲ್ಲಾರ ಕೇಳ್ರಿ ನೀವು, ನಾಳೆ ನಿಮ್ಗೆ ಹಗರುಬಾಯಿ ಅಂತಾರ, ಲೂಸ್ ಮೌತ್ ಅಂತಿದಾರ, ಹೇಳಿ ಇದನ್ನು ಯಾರು ಅಂತ ಹೇಳಿ, ಯಾರು ಸಚಿವರು ಅಂತ ಹೇಳಿ ಇವರು. ಸುಮ್ಮನೆ ಇದನ್ನು ನಮ್ಮಲ್ಲಿ ಕನ್ಫ್ಯೂಸ್ ಕ್ರಿಯೇಟ್ ಮಾಡಬೇಕು ಅಂತ ನಾಟಕ ಇದು. ಓಕೆ, ಒಂದು ಹೇಳ್ತೇನೆ ನಾನು. ಇದಕ್ಕೆ ಹಿಂದೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಿದಾರು. ಎವ್ರಿ ಆ್ಯಕ್ಷನ್ ವಿಲ್ ಹ್ಯಾವ್ ರಿಯಾಕ್ಷನ್. ಆದರೆ ಇಲ್ಲಿ ನಾವು ನೋಡಬೇಕಾಗಿದ್ದು ಪ್ರಮುಖವಾಗಿ, ನಾನು ಅದನ್ನು ಸಮಜಾಯಿಸಿ ಅದನ್ನು ಸಮರ್ಥಿಸ್ತೀನಿ ಅಂತ ಹೇಳಿಲ್ಲ. ಅವ್ರಿಗೆ ವಿರುದ್ಧವಾಗಿ ಹೇಳಿಕೆ ಕೊಟ್ಟವ್ರಿಗೆ, ನೀವು ಮಾಡಿದ್ದನ್ನು ನೀವು ಉಣ್ತಾ ಇದ್ದೀರಿ. ಮೊಹಮ್ಮದ್ ಪೈಗಂಬರ್ ಇದು ಮಾಡಿದಾಗ ಅದಕ್ಕೆ ಇವತ್ತೊಂದು ಸ್ವಾಭಾವಿಕವಾಗಿ ರಿಯಾಕ್ಷನ್ ಬರ್ತದೆ. ಈಗ ಇವತ್ತು ದಿವಸ ಈ ರೀತಿ ಒಂದು ಕೆಟ್ಟ ಹೇಳಿಕೆಯನ್ನು ಕೊಟ್ಟ ಮೇಲೆ ಅದಕ್ಕೂ ರಿಯಾಕ್ಷನ್ ಬರ್ತದೆ. ನಾನು ಆ ರಿಯಾಕ್ಷನ್ ಸಮರ್ಥಿಸ್ಕೊಳ್ಳೋದಿಲ್ಲ. ಅದರ ಪ್ರಾರಂಭ ಯಾರು ಮಾಡಿದರು? ಪ್ರಾರಂಭ ಒಬ್ಬ ಜವಾಬ್ದಾರಿತ ಮನುಷ್ಯ ಮಾಡಿದ. ಅವರು ಕೇಂದ್ರ ಸಚಿವರಾದಂಥವ್ರು, ಶಾಸಕರಾದಂಥವ್ರು ನೀವು. ಆಮೇಲೆ ಹಿಂದುತ್ವ ಅಂತ ಹೇಳ್ತಾರೆ. ಹಿಂದುತ್ವ ಇಸ್ ಅ ವೇ ಆಫ್ ಲೈಫ್. ಹಿಂದೂ ಇಸ್ ಅ ವೇ ಆಫ್ ಲೈಫ್. ಅದು ಎಲ್ಲರ ಹಿಂದೂ ಇದರಲ್ಲಿ ಈ ರೀತಿ ಮತ್ತೊಬ್ಬರಿಗೆ ಕೀಳಾಗಿ ಮಾತಾಡಂತ ಹೇಳ್ತಾರ. ನಮ್ಮ ವಚನಗಳಲ್ಲಿ ಇವತ್ತು ಏನಾದರೂ ಇದು ಮಾಡ್ತಾರ? ಅನುಭವ ಮಂಟಪರು ಎಲ್ಲರೂ ಇದ್ರು, ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್. ಅವರು ವಚನ ಬರೆದಿದ್ದಾರೆ. ಯಾರ ಹೆಸರು ಅವ್ರದ್ದು? ಮರುಸಿದ್ದ. ಹೀಗೆ ಇದು ಯತ್ನಾಳ್ ಅವ್ರಿಗೆ ಈ ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದು ಅತ್ಯಂತ ಕೀಳು ಮಟ್ಟದಂಥ ಮನಸ್ಥಿತಿಯನ್ನು, ನಿಮ್ಮ ಮನಸ್ಥಿತಿಯನ್ನು ತೋರಿಸ್ತದೆ. ಇದು ನಿಮ್ಮ ಕೆಟ್ಟ ಮನಸ್ಥಿತಿ. ತಮ್ಮ ತಲೆಯಲ್ಲಿ ಬರೀ ಇಂಥದೇ ತುಂಬಿಕೊಂಡಿದೆ, ಬೇರೆ ಏನು ತುಂಬಿಕೊಂಡಿಲ್ಲ ಅನ್ನೋದನ್ನು ನಾವು ಇದು ಮಾಡಿ, ಇದ್ರ ಬಗ್ಗೆ ನಾವು ಸರ್ಕಾರ ಗಂಭೀರವಾಗಿ ನಾವು ಅವ್ರನ್ನ ಮೇಲೆ ಪರಿಗಣಿಸ್ತೇವೆ. ಯಾರು? ನಾನು ಅದನ್ನು ಸಮರ್ಥಿಸ್ಕೋತಾ ಇಲ್ರಿ. ನಾನು ಸಮರ್ಥಿಸಿ ಮಾತಾಡಿದ್ದು ಯಾರು? ಫಸ್ಟ್ ಪ್ರಾರಂಭ ಯಾರು ಮಾಡಿದ್ರಿ? ನಾನು ಖಾದ್ರಿ ವಕೀಲನ ಅಥವಾ ಮತ್ತೆ ಯಾರನ್ನೇ ಆಗಲಿ ನಾನು ಸಮರ್ಥಿಸ್ಕೋತಾ ಇಲ್ಲ. ಆದರೆ ಇದನ್ನು ಮಾತಾಡಿದ ಮೇಲೆ ರಿಯಾಕ್ಷನ್ ಬರ್ತದೆ. ಯು ಹ್ಯಾವ್ ಸ್ಟಾರ್ಟೆಡ್ ಇಟ್ ಅಂತ ಅನಿಸ್ಕೋಬೇಕಾಕಪ್ಪ ನೀವು. ಅಂದರೆ ಈ ಎತ್ತಾಳವರೆಗೂ ಗೊತ್ತಾಗಬೇಕಲ್ಲ. ಈಗ ನನ್ನ ಹಂಗೆ ಮಾತಾಡೋಕ್ಕೆ ಬೇರೆಯವ್ರಿಗೂ ಬರ್ತದೆ ಅಂಥೇಳಿ, ನಾನು ಮಾತಾಡಿದ್ದಕ್ಕೆ ನನಗೂ ಕೆಟ್ಟದಾಗಿ ಮಾತಾಡೋಕ್ಕೆ ಬರ್ತದೆ ಅಂತ ಗೊತ್ತಾಗಬೇಕಲ್ಲ. ನಾನು ಇರಲಿಲ್ಲ, ನಾನು ಕೌನ್ಸಿಲ್ಗೆ ಹೊತ್ತು. ಯಾರು? ಅಲ್ಲ, ಇವರೇ ಉಲ್ಟಾ ಎತ್ತಿದ್ದಾರೆ ಅಲ್ಲಿ. ಖಾದ್ರಿ ವಕೀಲ ನನ್ನ ಮೇಲೆ ಎಂ ಬಿ ನನ್ನ ಮೇಲೆ ಮಾಡಿದ್ದು ಬಿಡ್ರಿ. ಖಾದ್ರಿ ವಕೀಲ ಇದ್ದೆ, ಭಾಳ ಇದ್ದೆ ಮಾಡಿದ್ದ ಏನ್ರಿ, ಅದೆಲ್ಲ ಮಾಡಲಿ. ಅದ್ರ ಇವರೇ ಎತ್ತಿದ್ದಾರೆ. ಖಾದ್ರಿ ವಕೀಲ ಹಿಂಗೆ ಹಂಗೆ ಅಂತೇಳಿ ತಂದು ಹೇಳ್ಬೇಕಾಗಿತ್ತಲ್ಲಿ. ನಾ ಹಿಂಗೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬೇಕಾಗಿತ್ತು ಅಸೆಂಬ್ಲಿಯಲ್ಲಿ. ಅದು ಫ್ಲೋರ್ ಆಫ್ ದ ಹೌಸ್ ಇಶ್ಯೂಟಲ್ಲಿ ನಾ ಏನು ಮಾಡಿದ್ದೀನಿ, ನಾ ಏನು ಮಾತಾಡಿದ್ದೀನಿ, ನಮ್ಮ ಪೈಗಂಬರ್ ಬೈದಿದ್ದೀನಿ, ನಮ್ಮ ಮುಸಲ್ಮಾನ್ ಹೆಣ್ಮಕ್ಳಿಗೆ. ನೋಡ್ರಿ, ಒಂದು ಹೇಳ್ತೀನಿ ಭಂಡಾರಿ ಅವರ, ನೀವು ನಿಮ್ಮ ಜಗಳ ಇರ್ಬೋದು, ಹೆಣ್ಮಕ್ಳು